ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಮನೆಯಿಂದ ಕೆಲಸ, ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಆಗಿರುತ್ತೆ. ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಫ್ರೀಯಾಗಿ ಅವರೇ ಟ್ರೈನಿಂಗ್ ಕೊಟ್ಟು ಈ ಜಾಬ್ ಅನ್ನೋದು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಮತ್ತು ಫ್ರೆಷರ್ಸ್ ಆದರೂ ಪರವಾಗಿಲ್ಲ ಅಂತೆ, ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇರೋಲ್ಲ, ಯಾವುದೇ ರೀತಿ ಮನಿ ಪೇ ಮಾಡೋಂಗಿರಲ್ಲ. ಅವ್ರಿಗೆ ನೆಕ್ಸ್ಟ್ ಇಮಿಡಿಯೇಟ್ ಜಾಯ್ನರ್ಸ್ ತುಂಬ ಬೇಕು ಅಂತ ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ. ನೀವು ಚೆಕ್ ಮಾಡ್ತಾ ಬಂದರೆ ಫುಲ್ ಡೀಟೇಲ್ಸ್ನ ಹೇಳ್ತೀನಿ, ನೋಡ್ಕೊಬನ್ನಿ ಗೈಸ್. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಅಂತ ನೋಟಿಫಿಕೇಷನ್ ಇಲ್ಲಿ ಇದೆ, ನೀವು ಚೆಕ್ ಮಾಡ್ಬೋದು. ಮತ್ತು ರೋಲ್ ಬಂದುಬಿಟ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಅಂತ ಸಹ ಕರಿತೀವಿ, ಪ್ರೀ ಸೇಲ್ಸ್ ಅಂತ ಸಹ ಕರಿಬೋದು ಸ್ನೇಹಿತರೆ. ಎರಡೂ ಸೇಮ್ ಆಗಿರುತ್ತೆ. ಆ ರೋಲ್ಗೆ ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಆಲ್ರೆಡಿ 945 ಪೀಪಲ್ ಈ ಜಾಬ್ಗೆ ಆಲ್ರೆಡಿ ಅಪ್ಲೈಡ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ಬಿಸ್ನೆಸ್ ಡೆವಲಪ್ಮೆಂಟ್ BD ಆರ್ ಪ್ರೀ ಸೇಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಟೈಮ್ ಸಹ ಅಷ್ಟೇ, ಇನ್ನು 4 ಡೇಸ್ ಏನೋ ಇದೆ ಅಷ್ಟೇ ಈ ಜಾಬ್ಗೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಫ್ರೆಷರ್ಸ್ ಆದರೂ ಪರವಾಗಿಲ್ಲ ಅಂತ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಚೆಕ್ ಮಾಡ್ಬೋದು, LGBT ಹತ್ರ ಫ್ರೆಷರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಡೀಟೇಲ್ಸಲ್ಲಿ ಅವ್ರ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ ಗೈಸ್. ಈ ಕಂಪ್ನಿ ಬಂದುಬಿಟ್ಟು ಎಜುಟೆಕ್ ಕಂಪ್ನಿ ಆಗಿರುತ್ತೆ. ಎಜುಟೆಕ್ ಆರ್ಗನೈಸೇಷನ್ ಕಮಿಟೆಡ್ ಟು ಎಲಿಮಿನೇಟಿಂಗ್ ಮ್ಯಾಕ್ಸ್ ಫೋಬಿಯಾ, ಫೌಂಡೆಡ್ ಬೈ ನೀಲಕಂಠ ಭಾನುಪ್ರಕಾಶ್ ಅಂತ ಫುಲ್ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಬೇಕು ಅಂದರೆ ನೀವು ಓದಿ. ಈ ಕಂಪ್ನಿ ಬಂದುಬಿಟ್ಟು ಎಜುಟೆಕ್ ಕಂಪ್ನಿ ಆಗಿರುತ್ತೆ. ಈ ಕಂಪ್ನಿಯವರು ಸ್ಟೂಡೆಂಟ್ಸ್ಗೆ ಕೋರ್ಸಸ್ ಮತ್ತು ಡೇಟಾ ಅಂತಂದರೆ ಕೋರ್ಸಸ್ ಇರುತ್ತಲ್ಲ, ಲೈಕ್ IT ಕೋರ್ಸಸ್, ನಾನ್ IT ಕೋರ್ಸಸ್ ಎಲ್ಲ ಇರುತ್ತಲ್ಲ, ಆ ಕೋರ್ಸಸ್ನ ಇವರು ಪ್ರೊವೈಡ್ ಮಾಡ್ತಾರೆ. ನೀವು ಅದನ್ನು ಸೇಲ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ರೋಲ್ ಸಮರಿಯಲ್ಲಿ ಚೆಕ್ ಮಾಡ್ಬೋದು. ಆ್ಯಸ್ ಎ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಟ್ ಬಾನೂಸ್, ಯು ವಿಲ್ ಪ್ಲೇ ಕೀ ರೋಲ್ ಇನ್ ಡ್ರೈವಿಂಗ್ ದ ಕಂಪನೀಸ್ ಗ್ರೋತ್ ಬೈ ಐಡೆಂಟಿಫೈಯಿಂಗ್ ದ ನ್ಯೂ business and opportunities, building a relationship with the potential clients and supporting the sales process. This is an entry level position ideal for fresh graduates ಅಂತ ಕೊಟ್ಟಿದ್ದಾರೆ. ಏನಿಲ್ಲ, ಅದೇ ಕಂಪ್ನಿ ಬಗ್ಗೆ ನೀವು ಮತ್ತು ಈ ಆರ್ಗನೈಸೇಷನ್ ಬಗ್ಗೆ, ನೆಕ್ಸ್ಟ್ ಈ ಕೋರ್ಸಸ್ ಬಗ್ಗೆ ನೀವು ಪೊಟೆನ್ಷಿಯಲ್ ಕ್ಲೈಂಟ್ಸ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ. ಸೇಲ್ಸ್ ಗ್ರೋತ್ ಅನ್ನೋದು ನೀವು ನೋಡ್ಕೋಬೇಕಾಗಿರುತ್ತೆ. ಕಂಪ್ನಿಗೆ ಒಂದು ನ್ಯೂ ಬಿಸ್ನೆಸ್ ಅನ್ನೋದು ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು ನೆಕ್ಸ್ಟಲ್ಲಿ ರೀಚ್ ಔಟ್ ಟು ಪೊಟೆನ್ಷಿಯಲ್ ಕಸ್ಟಮರ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ಆಫರಿಂಗ್ಸ್ ಅಂತ ಹೇಳಿದ್ದಾರೆ. ಅವರ ಆಫರ್ಸ್ ಎಲ್ಲ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗಿರೋದಂತೆ. ಮತ್ತು ಕ್ಲೈಂಟ್ಸ್ ಜೊತೆ ಕಾಲಲ್ಲಿ ಮಾತಾಡ್ತಾ ಇಲ್ಲ ಅಥವಾ ಮೆಸೇಜಸ್ ಮಾಡ್ತಾ ನೀವು ಅವರಿಗೆ ಕಂಪ್ನಿ ಬಗ್ಗೆ ಮಾಹಿತಿ ಅನ್ನೋದು ಕೊಡಬೇಕಾಗಿರುತ್ತೆ. ಮತ್ತು ಟಾರ್ಗೆಟ್ಸ್ ಅನ್ನೋದು ಇರುತ್ತಂತೆ. ಆ ಟಾರ್ಗೆಟ್ಸ್ ನೀವು ಅಚೀವ್ ಮಾಡಬೇಕಂತ ಕೊಟ್ಟಿದ್ದಾರೆ. ಮತ್ತು ಬಿಲ್ಡ್ ಆ್ಯಂಡ್ ನೇಚರ್ ಕಮ್ಯುನಿಕೇಟ್ ವಿತ್ ಕ್ಲೈಂಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ಲೈಂಟ್ಸ್ ಜೊತೆ ನೀವು ಒಳ್ಳೆ ಬಾಂಡ್ ಥರ ಕ್ರಿಯೇಟ್ ಮಾಡಿಕೊಂಡು ಅವ್ರಿಗೆ ನಮ್ಮ ಕಂಪ್ನಿ ಮೇಲೆ ಅಂತಂದರೆ ಈ ಕಂಪ್ನಿ ಇರೋದಲ್ಲ, ಆ ಕಂಪ್ನಿ ಮೇಲೆ ಟ್ರಸ್ಟ್ ಅನ್ನೋದು ಬಿಲ್ಡ್ ಮಾಡಿಸ್ಬೇಕು ಅಂತೇಳಿ ಕೊಟ್ಟಿದ್ದಾರೆ ಗೈಸ್. ಸ್ಕಿಲ್ಸಲ್ಲಿ ನೋಡಿದ್ರೆ ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ದರೆ ಈ ಜಾಬ್ಗೆ ಅಪ್ಲೈ ಮಾಡಬೇಕಂತೆ. ಎಕ್ಸಲೆಂಟ್ ಲೆವೆಲ್ ಆಫ್ ಕಮ್ಯುನಿಕೇಷನ್ ಅನ್ನೋದು ಬೇಕಂತೆ. ಮತ್ತು ರೀಜ್ನಲ್ ಲ್ಯಾಂಗ್ವೇಜ್ ಇದು ಪ್ಲಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಕೊಟ್ಟಿದ್ದಾರೆ ಗೈಸ್. ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಅನ್ನೋದು ಪ್ರೊಫಿಷಿಯನ್ಸ್ ಆಗಿ ಬರಬೇಕು ಅಂತ ಹೇಳಿದ್ದಾರೆ. ಮತ್ತು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಅನ್ನೋದು ನಿಮಗೆ ಬರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಫ್ರೆಷರ್ಸ್ ಅಂತ ಸಹ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಈ ಜಾಬ್ಗೆ ನೀವು ಫ್ರೆಷರ್ಸ್ ವೆಲ್ಕಮ್ ಅಂತಲೇ ಕೊಟ್ಟಿದ್ದಾರೆ. ಲೊಕೇಶನ್ ಮತ್ತು ವರ್ಕಿಂಗ್ ಅವರ್ಸ್ ಚೆಕ್ ಮಾಡಿದ್ರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ವರ್ಕಿಂಗ್ ಡೇಸ್ ಬಂದುಬಿಟ್ಟು 6 ಡೇಸ್ ವರ್ಕಿಂಗ್ ಆಗಿರುತ್ತೆ. ಲ್ಯಾಪ್ಟಾಪ್ ಅನ್ನೋದು ನೀವೇ ಅರೇಂಜ್ ಮಾಡ್ಕೋಬೇಕಾಗಿರುತ್ತೆ. ಈ ಕಂಪ್ನಿ ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡಲ್ಲ. ಇಂಪಾರ್ಟೆಂಟ್ ಡೇಟ್ಸಲ್ಲಿ ಚೆಕ್ ಮಾಡಿದ್ರೆ 26 ಮಾರ್ಚ್ವರೆಗೂ ಈ ಅಪ್ಲಿಕೇಶನ್ ಅನ್ನೋದು ಓಪನ್ ಇರುತ್ತಂತೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಜಾಬ್ ಲೊಕೇಶನ್ ಬಂದುಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ವರ್ಕಿಂಗ್ ಡೀಟೇಲ್ಸಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ 5 ಡೇಸ್ ಅಂತ ಕೊಟ್ಟಿದ್ದಾರೆ. ಡಿಪೆಂಡ್ಸ್ ಅಪಾನ್ ದ ಕಂಪ್ನೀಸ್ ರಿಕ್ವೈರ್ಮೆಂಟ್. ನಿಮಗೆ 5 ಡೇಸ್ ಅಥವಾ 6 ಡೇಸ್ ವರ್ಕ್ ಮಾಡಬೇಕು ಅಂತ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಓಕೆ, 9 ಅವರ್ಸ್ ಡೆಡಿಕೇಶನ್ ಅನ್ನೋದು ನಿಮಗೆ ಬೇಕಾಗಿರುತ್ತೆ. 1 ಅವರ್ ಬ್ರೇಕ್ ಅನ್ನೋದು ಇರುತ್ತೆ ಗೈಸ್. ನೆಕ್ಸ್ಟ್ ಇಲ್ಲಿ ಕ್ವಿಕ್ ಅಪ್ಲೈ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಕಂಪನಿಯವರು ನಿಮಗೆ ಕಾಲ್ ಮಾಡ್ತಾರೆ ಅಥವಾ ಇಮೇಲ್ ಅನ್ನೋದು ಮಾಡ್ತಾರೆ. ಜಾಬ್ ಬಂದುಬಿಟ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ರೋಲ್ ಆಗಿರುತ್ತೆ ಅಷ್ಟೇ. ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿರಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಏನಿಲ್ಲ, ನಾರ್ಮಲ್ ವರ್ಕ್ ಆಗಿರುತ್ತೆ. ಅವ್ರ ಕಂಪ್ನಿ ಕೊಡೋ ಕೋರ್ಸಸ್ ಬಗ್ಗೆ ಎಲ್ಲ ನೀವು ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಷನ್ ಅನ್ನೋದು ಕೊಡಬೇಕಾಗಿರುತ್ತೆ ಅಷ್ಟೇ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್ ಗೈಸ್. ಬಾಯ್.